ಕಂಡಕ್ಟ್ ಮಾಡಿದ್ದು ಎಫೆಕ್ಟಿವಿಟಿ ಅಂದರೆ ತುಂಬ ಚೆನ್ನಾಗಿತ್ತು. ಎಸ್ಪೆಷಲಿ ಮಾಮ್ಸ್ಗೆಲ್ಲ ಮೈಂಡ್ ರಿಲ್ಯಾಕ್ಸಿಂಗ್ ಆಗಿತ್ತು. ಮತ್ತು ಮೈಂಡ್ ಗೇಮ್ಸ್ ಎಲ್ಲ ಆಡಿಸಿ ತುಂಬ ಸಖತ್ತಾಗಿತ್ತು. ನಾವು ಮನೇಲಿ ಈಗಿನ ಜನ್ರೇಷನಲ್ಲಿ ಮಕ್ಕಳಿಗೆ ತುಂಬ ಮೊಬೈಲ್ ಕೊಡೋದು ರೂಢಿ ಮಾಡಿದ್ದೀವಿ. ನಮಗೆ ಜಾಸ್ತಿ ಫ್ರಸ್ಟ್ರೇಷನ್ ಅನ್ಸಿದ್ರೆ ಸಾಕು ಮೊಬೈಲ್ ಕೊಟ್ಟು ಕೂರಿಸ್ಬಿಡ್ತೀವಿ. ಆದರೆ ಈ ಮೈಂಡ್ ಗೇಮ್ಸ್ ಎಲ್ಲ ಆಡಿಸಿ ತುಂಬ ಚೆನ್ನಾಗಿತ್ತು. ಅದನ್ನು ನಾವು ಕೂಡ ಮನೆಯಲ್ಲಿ ಅಳವಡಿಸ್ಕೊಬೇಕು. ಮಕ್ಕಳಿಗೆಲ್ಲ ಆ ಥರ ಮೈಂಡ್ ಗೇಮ್ಸ್ ಆಡಿಸೋದ್ರಿಂದ ತುಂಬ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ನಾವು ಅದನ್ನೆಲ್ಲ ಡೈಲಿ ರೊಟೀನಲ್ಲಿ ಅಳವಡಿಸ್ಕೊಂಡ್ರೆ ಮೊಬೈಲಿಂದ ಬಿಡಿಸ್ಬೋದು. ಥ್ಯಾಂಕ್ ಯು. ನನ್ನ ಹೆಸರು ಶಿವರಂಜಿನಿ. ಇದು ಡಾಟರ್ ಇವತ್ತು ಐ ಲವ್ ಮಾಮ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ರು ಸ್ಕೂಲಲ್ಲಿ. ಏನು ತುಂಬ ಇಷ್ಟ ಆಯಿತು. ನಾವೇ ಸ್ಕೂಲ್ ಟೈಮಿಗೆ ಹೋಗೋ ಥರ ಇತ್ತು. ಇವತ್ತು ಫುಲ್ಲು ಎಂಜಾಯ್ ಮಾಡಿದ್ದೀನಿ. ಮತ್ತು ನಮ್ಮ ಫ್ರೆಂಡ್ ಹೆಂಗೂ ನಿಧಾನವಾಗಿ ಅವರು ಕೇಳೋ ಥರ ಕಲಿಸ್ಬೇಕಂತ ನಾವು ಕಲ್ತಿದ್ದೀವಿ ಇವತ್ತು ಪ್ರೋಗ್ರಾಮಲ್ಲಿ. ಅದೇ ನನಗೆ ತುಂಬ ಖುಷಿಯಾಗಿತ್ತು. ಮತ್ತು ನಮ್ಮ ಮಗನೂ ತುಂಬ ಇಷ್ಟಪಟ್ಟು ಆಟಾಡಿದ್ದು. ಥ್ಯಾಂಕ್ ಯು. ಇವತ್ತಿನ ಪ್ರೋಗ್ರಾಮ್ ಅಮ್ಮಣ್ಣಿ ಅನ್ನೋ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬಂತು. ಎಲ್ಲ ಪೇರೆಂಟ್ಸು ಅಷ್ಟೇ ತುಂಬಾ ಎಂಜಾಯ್ ಮಾಡಿದರು. ಪೇರೆಂಟ್ಸು ಮನೆಯಲ್ಲಿ ಪಾತ್ರೆ ಅದು ಏನೇ ಒಂದು ದಿನಚರಿ ಕೆಲಸದಲ್ಲೇ ತೊಡಗಿರೋದಕ್ಕಿಂತಲೂ ಇಲ್ಲಿ ಬಂದು ಒಂದು ಪ್ರೋಗ್ರಾಮ್ನ ಅವರು ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ಎಂಜಾಯ್ ಮಾಡಲಿ ಅನ್ನೋದಕ್ಕೋಸ್ಕರ ಸ್ಕೂಲಲ್ಲಿ ಸ್ವಲ್ಪ ಮೇಡಮು HM ಮೇಡಮ್ ಆಗಲಿ ಭರತ್ ಸರ್ ಆಗಲಿ ಎಲ್ಲರೂ ಅಷ್ಟೇ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಲಿ ಅಂತ ಹೇಳಿ ಒಂದು ಪ್ರೋಗ್ರಾಮ್ನ ಇಟ್ಟಿದ್ದಾರೆ. ಈ ಪ್ರೋಗ್ರಾಮು ಎಲ್ಲರಿಗೂ ಇಷ್ಟ ಆಯಿತು. ಎಲ್ಲರೂ ಅಷ್ಟೇ ತುಂಬಾ ಎಂಜಾಯ್ ಮಾಡಿದ್ದಾರೆ. ಸ್ಕೂಲ್ ವಾತಾವರಣ ಆಗಲಿ ಎಲ್ಲ ಮಕ್ಕಳುಗಳು ಎಂಜಾಯ್ ಮಾಡೋದಾಗಲಿ ಬೇರೆ ಸ್ಕೂಲ್ಗಳಿಗೆ ಹೋಲಿಸ್ಕೊಂಡ್ರೆ ತುಂಬಾ ಎಂಜಾಯ್ ಮಾಡ್ತಾರೆ ಮಕ್ಕಳುಗಳು. ಪೇರೆಂಟ್ಸ್ಗಳಿಗೂ ತುಂಬಾ ಒಂಥರ ಎಂಜಾಯ್ಮೆಂಟ್ ಇರುತ್ತೆ. ಹಾಗಾಗಿ ಬೇರೆ ಸ್ಕೂಲ್ಗಳಿಗೆ ಹೋಲಿಸ್ಕೊಂಡ್ರೆ ಓಕೆ, ಇಲ್ಲಿ ಎಲ್ಲನೂ ಥರ ಎಂಜಾಯ್ಮೆಂಟು ಇದೆ ಅಂತ ನಾನು ಅಂದ್ಕೋತೀನಿ. ಮಾಮ್ ಆ್ಯಂಡ್ ಮೀ ಅದು ಇವೆಂಟ್ ಇರೋದು ಫುಲ್ ಖುಷಿ ಆಯಿತು. ಏನಂದರೆ ಮೆಮೊರಿ ಪವರ್ ಇಟ್ಕೋಬೇಕು, ಮಕ್ಳಿಗೂ ಅದನ್ನೇ ಸ್ಪ್ರೆಡ್ ಮಾಡಬೇಕು ಅನ್ನೋದು. ಮತ್ತು ಕಾನ್ಸಂಟ್ರೇಷನ್ ಇರಬೇಕು. ಆಮೇಲೆ ಏನಂತಾರೆ ಹೆಲ್ಪಿಂಗು ಎಲ್ಲ ಚೆನ್ನಾಗಿತ್ತು. ಅಷ್ಟೇ, ಪರವಾಗಿಲ್ಲ. ಹಾಯ್, ನನ್ನ ಹೆಸರು ರಂಜಿನಿ. ನನ್ನ ಮಗ ಋತ್ವಿಕ್ ಅಂತ ಪ್ರೀ ನರ್ಸರಿ. ಇವತ್ತಿನ ಪ್ರೋಗ್ರಾಮು ಒಂಥರ ತುಂಬ ಖುಷಿಯಾಗೋಂಥದ್ದು. ಫಾರ್ ಎಕ್ಸಾಂಪಲ್ ನಮಗೋಸ್ಕರ ಅಂತ ನಾವು ಕೆಲವೊಂದು ಸಲ ಟೈಮೇ ಕೊಟ್ಕೊಳ್ಳಲ್ಲ. ಹೊರಗಡೆ ವರ್ಕ್ ಮಾಡೋಂಥ ಲೇಡೀಸ್ ಆದರೆ ಓಕೆ, ಔಟ್ಸೈಡ್ ಓಡಾಡಿರ್ತಾರೆ. ನಮ್ಮ ಥರ ಹೌಸ್ ವೈಫ್ಗಳಿಗೆ ಇದೊಂದು ಪ್ರೋಗ್ರಾಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಮಗೋಸ್ಕರ ನಮ್ಮ ಮಕ್ಳ ಜೊತೆ ನಮಗೆ ಅಂತ ನಾವು ಯಾವ ರೀತಿ ಟೈಮ್ ಕೊಡ್ಬೋದು, ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ಬೋದು, ನಮ್ಮ ಮಕ್ಕಳ ಎಜುಕೇಷನ್ಗೆ ನಾವು ಯಾವ ರೀತಿ ಅವ್ರ ಸ್ಕಿಲ್ಸ್ನ ಡೆವಲಪ್ ಮಾಡ್ಬೋದು ಅನ್ನೋದೆಲ್ಲ ಈ ಪ್ರೋಗ್ರಾಮಿಂದ ನಾವು ಕಲ್ತ್ಕೋಬೋದು. ಸೊ ನಾನು ಈ ಪ್ರೋಗ್ರಾಮಲ್ಲಿ ತುಂಬಾ ಎಂಜಾಯ್ ಮಾಡಿದೆ.